ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ಹೈಕಮಾಂಡ್ಗೆ ಇನ್ನೂ ಹೆಚ್ಚಿನ ಆತಂಕ ಇರೋದು ಚಿತ್ರದುರ್ಗ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರನ್ನ ಆಯ್ಕೆ ಮಾಡೋದು ಅಂತ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಮೊದಲಿಂದಲೂ ಇಬ್ಬರ ಹೆಸರು ಪವರ್ಫುಲ್ ಆಗಿ ಓಡಾಡ್ತಾ ಇತ್ತು. 3 ಅಂತಾನೆ ಇಟ್ಕೋಬಹುದು. ಆದ್ರೆ 2-3 ದಿವಸದಿಂದ ಮತ್ತೊಂದು ಹೆಸರು ಮುಂಚೂಣಿಗೆ ಬಂತು. ಹಾಗಾಗಿ ಚಿತ್ರದುರ್ಗ ಯಾರು ಬಿಜೆಪಿ ಅಭ್ಯರ್ಥಿ ಅಂತ ಇನ್ನೂ ಕೂಡ ಆತಂಕ ಮುಂದುವರಿತಾ ಇದೆ. ಹೊರಗಿನವರಿಗೆ ಕ್ಷೇತ್ರದಲ್ಲಿ ಭಾರಿ ವಿರೋಧದ ಹಿನ್ನೆಲೆ ಸ್ಪರ್ಧೆ ಮಾಡೋದಕ್ಕೆ ನಾರಾಯಣಸ್ವಾಮಿ ಹಿಂದೆ ಇಟ್ಟು ಗೋವಿಂದ ಕಾರಜೋಳ ಸ್ಪರ್ಧೆಗೆ ಸ್ಥಳೀಯ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಟಿಕೆಟ್ ಕೊಡ್ಲೇಬೇಕು ಅಂತ ವರಿಷ್ಠರು ತೀರ್ಮಾನ ಮಾಡ್ತಿದ್ದಾರಂತೆ. ಸ್ಥಳೀಯರಲ್ಲಿ ಎಡಗೈ ಸಮುದಾಯಕ್ಕೆ ಟಿಕೆಟ್ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಸ್ಪರ್ಧೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ರಾತ್ರಿ ಸ್ವಾಮೀಜಿ ಅವರಿಗೆ ಬಿಜೆಪಿ ವರಿಷ್ಠರಿಂದ ಕರೆ ಬಂದಿದೆ ಅನ್ನುವ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಸ್ಪರ್ಧೆ ಮಾಡಬೇಕು ಅಂತ ಸ್ವಾಮೀಜಿಗೆ ವರಿಷ್ಠರು ತಿಳಿಸಿದ್ದಾರಂತೆ. ಮತ್ತೊಂದು ಕಡೆ ರಘು ಚಂದನ್ಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿತಿದ್ದಾರೆ. ಇಬ್ರ ಒಂದು 5-6 ಜನ ಇದ್ದಾರೆ. ಈಗ ಅದರಲ್ಲೂ 4-5 ದಿನಗಳಿಂದ ದೆಹಲಿಯಲ್ಲೇ ಇದ್ದಾರೆ ರಘು ಚಂದನ್. ಸ್ವಾಮೀಜಿ ಅವರಿಗೆ ಟಿಕೆಟ್ ನೀಡಿದ್ರೆ ರಘು ಚಂದನ್ ಬೆಂಬಲ. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಸ್ಪರ್ಧೆ ಬಗ್ಗೆ ಇವತ್ತು ನಿರ್ಧಾರವನ್ನ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋಕೆ ನನ್ನ ಸಹೋದ್ಯೋಗಿ ಚಿತ್ರದುರ್ಗದಿಂದ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆಂಕಟ್, ನಮಸ್ಕಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾರು ಈ ಬಾರಿಯ ಅಭ್ಯರ್ಥಿ? ಅಂದ್ರೆ ಲಾಭಿ ಮಾಡ್ತಿರೋರು, ಬೇಕೇ ಬೇಕು ಅಂತ ಪಟ್ಟು ಹಿಡಿತಿದ್ರು, ಬೆಂಬಲಿಗರ ಜೊತೆ ಏನಾದ್ರು ಪ್ರೆಷರ್ ಆಗ್ತಿರೋರು ಯಾರು? ಅದೇ ಸರ್, ಏನು ಚಿತ್ರದುರ್ಗದಲ್ಲಿ ಅಂದ್ರೆ ಅಭ್ಯರ್ಥಿ ಘೋಷಣೆಯಲ್ಲಿ ಗೊಂದಲ ಆಗಿರುವಂತದ್ದು. ಅದರಲ್ಲಿ ನಾರಾಯಣಸ್ವಾಮಿ ಅವರು ಏನು ಅಭ್ಯರ್ಥಿ ಅಂತ ಘೋಷಣೆ ಮಾಡೋದಕ್ಕೆ ಸಿದ್ಧತೆ ನಡೆದಿದ್ರು. ಆದ್ರೆ ನಾರಾಯಣಸ್ವಾಮಿ ಅವರು ಏನು ಚುನಾವಣೆಗೆ ನಿಲ್ಲೋದಿಲ್ಲ ಎಂದು ಹಿಂದೇಟ್ ಹಾಕಿದ್ರು. ಮತ್ತೆ ನಾರಾಯಣಸ್ವಾಮಿ ಅವರೇ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡಿ, ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥದ್ದು ನಾರಾಯಣಸ್ವಾಮಿ ಹೇಳಿದ್ರು. ಆದ್ರೆ ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೋ ಅನ್ನೋ ಒಂದು ಚರ್ಚೆ ಆಗ್ತಿದ್ದಂತೆ ಸ್ಥಳೀಯ ನಾಯಕರಲ್ಲಿ ಒಂದು ಅಸಮಾಧಾನ ಇದ್ದಿರುವಂತದ್ದು. ಮೊನ್ನೆ ರಘುಚಂದನ್ ಬೆಂಬಲಿಗರು ಮತ್ತು ಅಭಿಮಾನಿಗಳು ಜಿಲ್ಲಾ ಬಿಜೆಪಿ ಘಟಕದ ಮುಂದೆ ಬೃಹತ್ತಾದ ಒಂದು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಿದ್ರು ಮತ್ತು ಬಿಜೆಪಿ ಕಚೇರಿಗೆ ಕಲ್ಲೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾರಜೋಳ ಮತ್ತು ನಾರಾಯಣಸ್ವಾಮಿ ಅವರು ಹೊರಗಿನವರು, ಚಿತ್ರದುರ್ಗ ಜಿಲ್ಲೆ ಬಗ್ಗೆ ಅವ್ರಿಗೆ ಏನ್ ಗೊತ್ತು? ಗೋವಿಂದ ಕಾರಜೋಳ ಅವರು ಇದ್ದಕ್ಕಿದ್ದಂತೆ ಬಂದು ಸ್ಪರ್ಧೆ ಮಾಡಿದ್ರು. ಸ್ಥಳೀಯ ನಾಯಕರೆಲ್ಲ ಎಲ್ಲಿ ಹೋಗ್ಬೇಕು? ರಘುಚಂದನ್ ಅವರು ಕಳೆದ 2-3 ವರ್ಷದಿಂದ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೂ ಒಂದು ಟಿಕೆಟ್ ನೀಡಬೇಕು. ಯುವ ಮುಖಂಡರಾಗಿರುವಂತದ್ದು ಮತ್ತೆ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಪುತ್ರ ಆಗಿರುವಂತದ್ದು ಒಂದು ಓಲ್ಡ್ ಇದೆ ಕ್ಷೇತ್ರದಲ್ಲಿ, ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಅವ್ರಿಗೆ ಒಂದು ಬೆಂಬಲವಾಗ್ತಾ ಇರುವಂತ. ಅದೇ ರೀತಿಯಾಗಿ ಏನು ನಾರಾಯಣಸ್ವಾಮಿ ಅವರು ಕಾರಜೋಳಗೆ ವಿರೋಧ ವ್ಯಕ್ತವಾಗಿರುವಂತದ್ದು. ಗೋವಿ ಸಮುದಾಯದವರಾಗಿರುವಂತ ರಘುಚಂದನ್ ಅವರಿಗೆ ಟಿಕೆಟ್ ಕೊಟ್ಟರೆ ಏನು ಮಾದಿಗ ಸಮುದಾಯದ ಒಂದು ಮತ ಬ್ಯಾಂಕ್ ಏನಿದೆ ಅದು ಕಾಂಗ್ರೆಸ್ ಕಡೆ ವಾಲುವಂತ ಸಾಧ್ಯತೆ ಇರುವಂತದ್ದು. ಅದರಿಂದಾಗಿ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ಚಿಂತನೆ ಮಾಡಿರುವಂತದ್ದು. ಏನು ಎಡಗ ಸಮುದಾಯ, ಮಾದಿಗ ಸಮುದಾಯದಲ್ಲಿ ಈಗ ಮಾದಾರ ಚೆನ್ನಯ್ಯ ಶ್ರೀಗಳು ಒಬ್ಬರ ಹೆಸರು ಮಾತ್ರ ಇರುವಂತದ್ದು. ಈಗಾಗಲೇ ನಾರಾಯಣಸ್ವಾಮಿ ಗೋವಿಂದ ಕಾರಜೋಳ ಅವರಿಗೆ ವಿರೋಧ ವ್ಯಕ್ತ ಇರೋದು. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಹೆಸರು ಪ್ರಸ್ತಾಪ ಆಗಿರುವಂತದ್ದು. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಏನು ಚಿತ್ರದುರ್ಗ ಭಾಗ ಮತ್ತು ಪಾವಗಡ, ಶಿರಾ, ಬೇರೆ ಬೇರೆ ಭಾಗದಲ್ಲಿ ಮಾದಿಗ ಸಮುದಾಯದ ಮತಗಳೇನಿದೆ ಅವೆಲ್ಲವೂ ಸಹ ಒಂದು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೆ ಮತ ವಾಳ್ತವೆ ಅನ್ನುವಂಥದ್ದು ಒಂದು ಚರ್ಚೆ ಮಾಡಿರುವಂತ. ಅದರಿಂದಾಗಿ ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಬಿಜೆಪಿ ನಾಯಕರು ಒಂದು ಮನವೊಲಿಸ್ತಿರುವಂತದ್ದು. ನಿನ್ನೆ ರಾತ್ರಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗೆ ಕರೆ ಮಾಡಿ ನೀವು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ, ಸ್ಪರ್ಧೆ ಮಾಡಿದ್ರೆ ನಮ್ಮ ಬಿಜೆಪಿ ಗೆಲುವಿಗೆ ಸಾಧ್ಯ ಆಗುತ್ತೆ. ಈ ಬಾರಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗ ಅಥವಾ ಸ್ಥಳೀಯ ನಾಯಕರಿಗ ಅಥವಾ ಹೊರಗಿನವರ್ಗ ಯಾರು ಕೊಟ್ರೆ ಅಳದು ತೂಗಿ ಒಂದಷ್ಟು ಕಸರತ್ತುಗಳನ್ನಂತೂ ಆಯ್ಕೆ ಸಮಿತಿಯಲ್ಲಿ ನಡೆಸ್ತಾ ಇದ್ದಾರೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ವೆಂಕಟಾಚಲಪತಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.